ಹತ್ರದಲ್ಲೇ ಅಡಿಕೆ ತೋಟ ಮಾಡಿದ್ದಾರೆ, ತೆಂಗಿನ ತೋಟಗಳು ಮಾಡಿದ್ದಾರೆ, ಕೆರೆ ಐತೆ ಹತ್ರದಲ್ಲಿ ವಾಟರ್ ಸೋರ್ಸ್ಗೆ. ಆ ಥರ ಇರೋಂಥ ಲ್ಯಾಂಡ್ ಇದು ನೋಡಿ. ನಾನು ಸ್ಟಾರ್ಟಿಂಗಲ್ಲಿ ತೋರಿಸಿದ್ನಲ್ಲ ಆ ಜಮೀನು 20 ಎಕರೆ. ಇದು ಒಂದು ಮಧ್ಯದಲ್ಲಿ ಒಂದು 5 ಎಕರೆ ಐತೆ. ಈ 5 ಎಕರೆ ಕೂಡ ಸಿಗುತ್ತೆ ನಿಮಗೆ ನೋಡಿ. ತೋಟಗಳಿದ್ದಾವೆ ಪಕ್ಕದಲ್ಲಿ. ಇದು ಒಳಗಡೆಗೆ ಬರೋಕ್ಕೆ ರೋಡ್ನು ಸಪ್ರೇಟ್ ಇದೆ, ಸ್ಕೆಚ್ ಐತೆ ರೋಡ್ಗೂ. ಪಾಣಿಗಳಿದ್ದಾವೆ ಸಪ್ರೇಟು, ಲೀಗಲಾಗಿದೆ, ಡೈರೆಕ್ಟ್ ರಿಜಿಸ್ಟ್ರಿಗಿದೆ, ಜನರಲ್ ಪ್ರಾಪರ್ಟಿ ಲ್ಯಾಂಡ್ಗಳಿವು ನೋಡಿ. ಲ್ಯಾಂಡ್ ಪಕ್ಕದಲ್ಲೇ ಅಡಿಕೆ ತೋಟ ಮಾಡಿ ಒಳ್ಳೆ ಮನೆ ಕಟ್ಟಿ ಇದ್ದಾರೆ ನೋಡಿ. ಇಲ್ಲಿಯೂ ನೋಡಿ ಒಳ್ಳೆ ಇಲ್ಲಿಯೂ ಇದೆ, ಸರೌಂಡಿಂಗಲ್ಲಿ ಚೆನ್ನಾಗಿದೆ. ಅಕ್ಕಪಕ್ಕ ಲ್ಯಾಂಡಲ್ಲೆಲ್ಲ ತೋಟಗಳಿದ್ದಾವೆ, ನೀರಾವರಿ ಜಾಗ. 400 ರಿಂದ 500 ಅಡಿಗೆ ಬೋರ್ವೆಲ್ ಆಗೋಂಥ ಜಾಗಗಳಿವು ನೋಡಿರಿ. ಬೌಂಡ್ರಿ ಎಲ್ಲ ಅದ್ಬಸ್ ಮಾಡಿ ಕಲ್ಲು ಹಾಕಿದ್ದಾರೆ ಮೂಲಮೂಲೆಕ್ಕೂ, ಮತ್ತು ಫೆನ್ಸಿಂಗ್ ಐತೆ ಲ್ಯಾಂಡು ನೋಡಿ. ಅಕ್ಕಪಕ್ಕ ಎಲ್ಲ ನೀಟಾಗಿ ತೋಟಗಳು ಮಾಡ್ಕೊಂಡ್ರೆ ನೀರಾವರಿ ಜಮೀನುಗಳು. ಇದು ಒಳಗಡೆ ಓಡಾಡೋಕ್ಕಿರೋಂಥ ರೋಡ್ ಇದು. ಈ ಮಧ್ಯದಲ್ಲಿ ಏನಿದೆಯೋ 5 ಎಕರೆ ಇದು ಕೂಡ ಸಿಗುತ್ತೆ, ನೋಡ್ಬೋದು ನೀವು ಫ್ಯೂಚರಲ್ಲಿ ನೋಡಿ. ಇದು ರೇಷ್ಮೆ ಮಾಡಿದ್ದಾರೆ ಪಕ್ಕದವರು, ಅವರು ಅಡಿಕೆ ತೋಟನೂ ಮಾಡಿದ್ದಾರೆ ಪಕ್ಕದವರು. ಅದು ಹತ್ರಕ್ಕೆ ಹೋಗಿ ತೋರಿಸ್ತೀನಿ ನೋಡಿ. ಅದ್ರ ಪಕ್ಕಕ್ಕೂ ನೋಡಿ ಅವ್ರ ತೋಟ ಮನೆ ಮಾಡಿದ್ದಾರೆ ಹತ್ರದಲ್ಲಿ ನೋಡಿ. ಇದೊಂದು ಬೌಂಡ್ರಿ, ಇದು ಕೂಡ ಎಲ್ಲ ಫೆನ್ಸಿಂಗ್ ಮಾಡಿದ್ದಾರೆ, ಎಲ್ಲ ರೋಡ್ ಮಾಡಿದ್ದಾರೆ ನೀಟಾಗಿ. ಸಣ್ಣ ಪುಟ್ಟ ಬೇಲಿಗಳು ತೆಗೆಸ್ಕೋಬೇಕು, JCB ಕೆಲಸ ಐತೆ. 1 ದಿನ 2 ದಿನ JCB ಕೆಲಸ ಮಾಡಿದ್ರೆ ನೀಟಾಗುತ್ತೆ. ಸುತ್ತ ಫೆನ್ಸಿಂಗ್ ಮಾಡಿದ್ದಾರೆ ನೋಡಿ. ಪಕ್ಕದವರು ರೇಷ್ಮೆ ಮತ್ತು ಅಡಿಕೆ ತೆಂಗು ಹಾಕಿದ್ದಾರೆ, ತೆಂಗಿನ ತೋಟಗಳಿದ್ದಾವೆ ಪಕ್ಕದಲ್ಲಿ, ರೇಷ್ಮೆ ಹಾಕಿದ್ದಾರೆ. ನೀರಾವರಿ ಆಗೋಂಥ ಜಮೀನುಗಳಿವು ಎಲ್ಲ ಸರೌಂಡಿಂಗ್ ಈ ಥರ ಇದೆ ನೋಡಿ. ಸಾಯಿಲ್ ಅದೇ ಥರನೇ ಇರೋದು, ಇದು ಗೇಮೇ ಆಗಿಲ್ಲ, ಗೇಮೇ ಮಾಡಿ ನೀಟಾಗಿ ಇಕ್ಕಿನವರು. ಸಾಯಿಲ್ ಸೇಮ್ ಸಾಯಿಲೇ ಇದು ಕೂಡ ನೋಡಿ. ಅಡಿಕೆ ತೋಟಗಳು ಪಕ್ಕದಲ್ಲಿ. ಕೋಳಿ ಫಾರಮ್ ಮಾಡೋರಿಗೆ, ಇಲ್ಲ ದೊಡ್ಡದಾಗಿ ಸೀಮೆಸಿನ ಫಾರ್ಮ್ ಮಾಡೋರಿಗೆ, 100-200 ಸೀಮೆಸಗಳು ಕಟ್ಟಿ ಮಾಡೋಂಥವ್ರಿಗೆ, ಮತ್ತು ಅಗ್ರಿಕಲ್ಚರ್ ತೋಟಗಳು ಮಾಡೋರಿಗೆ ಇದು ಭಾಳ ಸೂಕ್ತವಾದ ಜಮೀನು. ಇಲ್ಲ ದೊಡ್ಡದಾಗಿ ತರಕಾರಿ ಬೆಳೆ ಅಂಥವ್ರಿಗೆ ಕೂಡ ದೊಡ್ಡ ಜಮೀನಿದು. 26 ಎಕರೆ ಬರೋಂಥ ಜಮೀನಿದು. ಒಂದು 36 ಲಕ್ಷ ವ್ಯಾಪಾರ ಕೇಳ್ತಿದ್ದಾರೆ, ಕೂತ್ರೆ ಹೆಚ್ಚು ಕಮ್ಮಿಗೆ ಆಗೋಂಥ ಜಮೀನಿದು ನೋಡಿ. ಸ್ವಲ್ಪ ಪ್ರೈಸು 50,000 ಲಕ್ಷ ಹಿಂದೆ ಮುಂದೆ ಆಗುತ್ತೆ. 36 ಲಕ್ಷ ರೂಪಾಯಿ ಕೇಳ್ತಿದ್ದಾರೆ. ಬೆಂಗಳೂರಿಂದ 95 ಕಿಲೋಮೀಟ್ರ್ ಇದೆ. ದವಾಸ್ಪೇಟೆ ಈ ಮಾರ್ಗವಾಗಿ ಬಂದರೆ 109 ಕಿಲೋಮೀಟ್ರ್ ಆಗೋಂಥ ಜಮೀನಿದು. ಮಗ್ಗಿರಿ ತಾಲೂಕಲ್ಲಿ ಬರುತ್ತೆ ನೋಡಿ. ಇವರು ಪಕ್ಕದ ಈ ಲ್ಯಾಂಡ್ ಅಟ್ಯಾಚೇ ಅಡಿಕೆ ತೋಟ ಮಾಡಿದ್ದಾರೆ. ಆ ಕಡೆ ಹೋದರೆ ಬಾಳೆ ಇದೆ. ಟೋಟಲ್ 26 ಎಕರೆ ಬೌಂಡ್ರಿ. ಇನ್ನೊಂದು 5 ಎಕರೆ ಸಿಗುತ್ತೆ ಜಮೀನು ನಿಮಗೆ. ನಕಾಶೆ ರೋಡಿಂದ ಸ್ಟಾರ್ಟ್ ಆಗುತ್ತೆ ನೋಡಿ. ಮುಂದಕ್ಕೆ ಹೋಗಿ ತೋರಿಸ್ತೀನಿ. ವಿಲೇಜ್ ಮ್ಯಾಪಲ್ಲಿರೋಂಥ ರೋಡು ಇಲ್ಲಿ ಸ್ಟಾರ್ಟ್ ಆಗುತ್ತೆ ಇಲ್ಲಿಂದ ನೋಡಿ. ಇಲ್ಲಿ ಏನು ಕಾಣಿಸ್ತಿದೆಯೋ ಇದನ್ನು 10 ಕುಂಟೆ ಇವರು ಸಪ್ರೇಟ್ ನಕಾಶೆ ರೋಡಿಂದ ತಂದಿದ್ದಾರೆ. 1/4 ಕಿಲೋಮೀಟ್ರಲ್ಲೇ ಟಾರ್ ರಸ್ತೆ ಸ್ಟಾರ್ಟ್ ಆಗುತ್ತೆ. ಅಕ್ಕಪಕ್ಕ ತೋಟ ಇರೋವಂಥ ಲ್ಯಾಂಡ್ ಇದು. 26 ಎಕರೆ ಫುಲ್ ಫೆನ್ಸಿಂಗ್ ಮಾಡಿದ್ದಾರೆ. ಬೌಂಡ್ರಿ ಫುಲ್ ಫೆನ್ಸಿಂಗ್ ಆಗಿ ತಂತಿ ಹಾಕಿದ್ದಾರೆ. 10 ಕುಂಟೆ ಸಪ್ರೇಟ್ ತಂದಿದ್ದಾರೆ ರೋಡ್ ಒಳಗಡೆ ಬರೋಕ್ಕೆ. ನಕಾಶೆ ರೋಡಿಂದ 1/4 ಕಿಲೋಮೀಟ್ರಲ್ಲೇ ನಿಮಗೆ ಟಾರ್ ರೋಡ್ ಸಿಗುತ್ತೆ. ಟಾರ್ ರೋಡಿಂದ ಭಾಳ ಹತ್ತಿರವಾಗಿರೋಂಥ ಜಮೀನಿದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಅಲ್ಲಿ ರೇಟು ಮತ್ತು ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ. ನಮ್ಮ ಕಾಂಟ್ಯಾಕ್ಟ್ ನಂಬರ್ ಕೂಡ ಅದರಲ್ಲೇ ಇರುತ್ತೆ. ಕಾಲ್ ಮಾಡಿ ನೀವು ಡಿಸ್ಕಸ್ ಮಾಡಿ ಬರ್ಬೋದು ಈ ಜಾಗಕ್ಕೆ. ಲೊಕೇಶನ್ಗೆ ವಿಸಿಟ್ ಮಾಡಿ ನಿಮಗೆ ಪೂರ ಮಾಹಿತಿ ಗೊತ್ತಾಗುತ್ತೆ, ಡಾಕ್ಯುಮೆಂಟ್ಸು ಸಿಗುತ್ತೆ. ಎಲ್ಲ ಜನರಲ್ ಪ್ರಾಪರ್ಟಿ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.